ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಶುಭೋದಯ. ನೆನ್ನೆ ಮ್ಯಾಚ್ನ ಅದ್ದೂರಿಯಾಗಿ ಗೆಲ್ತಾ ಇದ್ದಂಗೆ ಎರಡು ಟೀಮ್ಸ್ಗಳು ಪಂಜಾಬ್ ಕಿಂಗ್ಸ್ ಜೊತೆಗೆ SRH ಪಾಯಿಂಟ್ಸ್ ಟೇಬಲ್ ನೋಡುವಂಥ ಸಮಯ ಏನೆಲ್ಲ ಚೇಂಜಸ್ ಆಗಿದೆ ಪಾಯಿಂಟ್ಸ್ ಟೇಬಲಲ್ಲಿ ಅಂತ. ಆ್ಯಂಡ್ ಇವತ್ತು ಡಬಲ್ ಹೆಡರ್ ನಡೀತಿದೆ. ನಿನ್ನೆ ಡಬಲ್ ಹೆಡರ್ದು ಪ್ರೊಡಿಕ್ಷನ್ ಎರಡೂ ಕೂಡ ಸಕ್ಸಸ್ ಆಗಿದೆ. ಅದು ಒಂಥರ ಅನ್ಬಿಲೀವಬಲ್ ಅಂತ ಹೇಳಬೇಕು. ಆ ಥರ ಹೊಡೆದ್ರೂ ಕೂಡ ಗೆಲ್ತಾರೆ ಅಂತ ಒಂಥರ ನನಗೆ ಸೈಕ್ ಆಗೋಗ್ಬಿಡ್ತು. ಈ ಥರ ಹೊಡೆದ್ರೂ ಕೂಡ ಸೋಲ್ತಾರೆ ಅಂತಂದರೆ ಎರಡು ಟೀಮ್ಗಳನ್ನು ಕೂಡ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗೋಗ್ಬಿಡ್ತು. ಇನ್ನೂ ಏನು ಮಾಡಬೇಕು ಎರಡು ಟೀಮ್ಗಳು ಕೂಡ ಅಂತ ಅನಿಸ್ಬಿಡ್ತು. ಸೊ ಇವತ್ತಿನ ಮ್ಯಾಚ್ನ ನೋಡೋಣ. ಮೊದಲನೇ ಮ್ಯಾಚ್ ನಡೀತಿದೆ CSK ವರ್ಸಸ್ GT. ಎರಡನೇ ಮ್ಯಾಚ್ ನಡೀತಿದೆ KKR ಇಸ್ ಅಪ್ ಅಗೇನ್ಸ್ಟ್ ಯಾರಪ್ಪ KKR ಮತ್ತು LSG ಆಡ್ತಾ ಇದ್ದಾರೆ. ಸೊ ಫಸ್ಟ್ನೇ ಮ್ಯಾಚ್ ನನ್ನ ಪ್ರಕಾರ ಮಜವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ನೇ ಮ್ಯಾಚಿಗೆ ಕಂಪೇರ್ ಮಾಡ್ತು ಅಂತಂದಾಗ ಸೆಕೆಂಡ್ ಮ್ಯಾಚ್ ಒನ್ ಸೈಡೆಡ್ ಆಗ್ಬೋದು. ಫಸ್ಟ್ ಮ್ಯಾಚು ಕ್ಲೋಸ್ಗೆ ಹೋಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಅಹಮದಾಬಾದಲ್ಲಿ ನಡಿಬೇಕಾಗಿತ್ತು, ಇಂಟರ್ಚೇಂಜ್ ಆಯಿತು ವೆನ್ಯೂಸ್ಗಳು ಎಲೆಕ್ಷನ್ ಇರೋ ಕಾರಣದಿಂದ. ಇವತ್ತು ಚೇಪಾಕಲ್ಲಿ ನಡೀತಿದೆ ಮ್ಯಾಚು. ಅವರು ಕೂಡ ಅಲ್ಲಿಗೆ ವಿಸಿಟ್ ಮಾಡ್ತಾರೆ 26ನೇ ತಾರೀಕು. ಇಲ್ಲಿ ನೆಕ್ಸ್ಟ್ ತಿಂಗಳು ಅಲ್ಲಿ ಅಂತ ಕಾಣಿಸುತ್ತೆ. ಸೊ ಓಕೆ, ಪಾಯಿಂಟ್ಸ್ ಟೇಬಲ್ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸನ್ರೈಸರ್ಸ್ ಹೈದರಾಬಾದ್ ಅವ್ರು ಏನಪ್ಪ ಕತೆ ಇದು, ಬಾಟಮ್ ಆಫ್ ದ ಟೇಬಲಲ್ಲಿ ಇದ್ರು ಒಂದು ಕಾಲದಲ್ಲಿ. ಇನಿಷಿಯಲ್ 4 ಮ್ಯಾಚ್ ಎಲ್ಲ ನೋಡ್ತು ಅಂತಂದರೆ CSK ಜೊತೆಗೆ ಕಾಂಪಿಟೇಷನ್ ಬಿದ್ದಿರು ಬಾಟಮ್ ಆಫ್ ದ ಟೇಬಲಲ್ಲಿ. ಇಲ್ಲಿ ನೋಡ್ತು ಅಂತಂದರೆ ಎಗರ್ಕೊಂಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ರಲ್ಲ ಅಲ್ಲಿ. ಸಾಕಾಗಿ ಆಡ್ತಾ ಇರೋಂಥ SRH 8 ಮ್ಯಾಚಲ್ಲಿ 5 ಮ್ಯಾಚ್ನಾಗ ಗೆದ್ದು 3 ಮ್ಯಾಚಸ್ ಸೋತಿರುವಂಥ SRH ವಿತ್ ನೆಟ್ ರನ್ ರೇಟನ್ನು ಕೂಡ +7 ಪಾಯಿಂಟಲ್ಲಿತ್ತು. 0.7 ಸಮಥಿಂಗಲ್ಲಿತ್ತು. ಇವಾಗ 0.815 ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಸೊ ಬೆಟರ್ ಮಾಡ್ಕೊತಿದ್ದಾರೆ ಮ್ಯಾಚ್ ಆಫ್ಟರ್ ಮ್ಯಾಚು ನೆಟ್ ರನ್ ರೇಟ್ನ. ಸೊ ಇಲ್ಲಿ ನೋಡಿ ಹೆಂಗಿದೆ ಅಂತ. ಅವರು 5 ಮ್ಯಾಚ್ನ ಗೆದ್ದು 3 ಮ್ಯಾಚ್ನ ಸೋತಿದ್ದಾರೆ. ನೆನ್ನೆ ಮ್ಯಾಚ್ನು ಕೂಡ ಸೋಲ್ಬೇಕಾಗಿ ಬಂತು. ಸೊ ನೋಡಿ 6 ಬಿಟ್ಟು ಕೂತ್ಕೊತಾರೆ ಅಂತ ಹೇಳಿದ್ದೆ. ಅವರು ಇನಿಷಿಯಲಿ ಒಂದು ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಬಿಟ್ಕೊಂಡು ಕೊಟ್ಟಿರಲಿಲ್ಲ ಆ ಒಂದು ಫಸ್ಟ್ ಪೊಸಿಷನ್ನ. ಇವಾಗ ಪಂಜಾಬ್ ಕಿಂಗ್ಸ್ ಅವರು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಪಂಜಾಬ್ ಕಿಂಗ್ಸ್ ಅಂತ ಬಿಡೋ ಅಂತ ಮಾತೇ ಇಲ್ಲ. ನೋಡಿ ಹೆಂಗೆ ಲಚ್ಚಾಗಿ ಕೂತ್ಕೊಂಡಿದ್ದಾರೆ ಅಂತಂದರೆ 6 ಮ್ಯಾಚ್ನ ಗೆಲ್ಲೋದ್ರ ಮೂಲಕ 13 ಪಾಯಿಂಟು. ಯಾರು ಕೂಡ 13 ಪಾಯಿಂಟ್ ಹತ್ರಕ್ಕೂ ಕೂಡ ಓದಕ್ಕಾಗೋದಿಲ್ಲ. 7 ಮ್ಯಾಚ್ ಎಲ್ಲರದು ಕೂಡ ಆಗಿದೆ. ಆಲ್ಮೋಸ್ಟ್ ಎಲ್ಲ ಟೀಮ್ಗಳದ್ದು ಕೂಡ ಹಾಫ್ ಆಫ್ ದ ಟೂರ್ನಮೆಂಟ್ ಕಂಪ್ಲೀಟ್ ಆಗಿದೆ. ಹಾಫ್ ಆಫ್ ದ ಟೂರ್ನಮೆಂಟ್ ಕಂಪ್ಲೀಟ್ ಆದಾಗ ಪಂಜಾಬ್ ಕಿಂಗ್ಸ್ ಟಾಪ್ ಆಫ್ ದ ಟೇಬಲ್ ಇದ್ದಾರೆ. RCB 2ನೇ ಪೊಸಿಷನು, 3ನೇ ಪೊಸಿಷನು SRH. ಇನ್ ಕೇಸ್ ಅವರು RCB ನೆಕ್ಸ್ಟ್ ಮ್ಯಾಚ್ನ ಸೋಲ್ತು ಅಂತಂದರೆ ಇವರು ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂದರೆ ಮೇಲ್ಗಡೆ ಹೋಗುವಂಥ ಲಕ್ಷಣಗಳು ಕೂಡ ಇದ್ದಾವೆ. ಯಾಕಂದರೆ ಪಾಸಿಟಿವ್ ರನ್ ರೇಟು ಕೂಡ ಇಟ್ಕೊಂಡಿದ್ದಾರೆ. ಅವರು ಕೂಡ ಮೇಲ್ಗಡೆ ಬರ್ಬೋದು. ಸೊ ಟಾಪ್ 4ಅಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇಡ್ತಿದೆ. ಆ್ಯಂಡ್ ಬಾಟಮಲ್ಲಿ ಏನಿದ್ದಾರೆ 6 ಪಾಯಿಂಟ್ಸಲ್ಲಿ ಕೂತ್ಕೊಂಡಿರುವಂಥವ್ರು CSK ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅಲ್ಲೇನಷ್ಟು ಕಾಂಪಿಟೇಷನ್ ಇಲ್ಲ. ಇನ್ನು 4 ಪಾಯಿಂಟ್ ಇಟ್ಕೊಂಡಿರೋ ಅಂತ ಕೇಳಂಗೇನೆ ಇಲ್ಲ. LSG ಮತ್ತು MI ಗೆಲ್ಲೇಬೇಕು. LSG ಇವತ್ತಿನ ಮ್ಯಾಚ್ ಹಂಗೆ ನೋಡೋಕೆ ಹೋಯ್ತು ಅಂದರೆ, ಇಲ್ಲಾಂದರೆ ಸೀರಿಯಸ್ ಆಗಿ ಉಣ್ಕೊಂಡು ಹೋಗ್ಬಿಡ್ತಾರೆ. 6 ಮ್ಯಾಚ್ನ ಸೋತಂಗೆ ಹೋಗ್ಬಿಡ್ತೀವಿ. ಇವತ್ತಿನ ಮ್ಯಾಚ್ನ ಸೋಲ್ತು ಅಂತ ಅಂದಾಗ 6 ಮ್ಯಾಚ್ ಇನ್ನೂ ಯಾರೂ ಸಹ ಸೋತಿಲ್ಲ. KKR ಸೋತಂಗೆ ಆಗುತ್ತೆ, ಇಲ್ಲಾಂದರೆ LSG ಸೋತಂಗೆ ಆಗುತ್ತೆ. ಇವತ್ತು ಒಬ್ಬರು ಸೋಲ್ಲೇಬೇಕಲ್ವ, 6 ಮ್ಯಾಚಸ್ ಸೋತಂಗೆ ಆಗುತ್ತೆ. ಕ್ಲೋಸ್ ಟು ಔಟ್ ಆಫ್ ದ ಟೂರ್ನಮೆಂಟ್ಗೆ ಹೋಗ್ತಾ ಇರ್ತಾರೆ ಆ ಟೀಮು. KKR ಆಗಿರಲಿ LSG ಆಗಿರಲಿ, ಇವತ್ತು ಯಾರು ಸೋಲ್ತಾರೋ ಅವರು ಕ್ಲೋಸ್ ಟು ಔಟ್ ಆಫ್ ದ ಟೂರ್ನಮೆಂಟ್ಗೆ ಹೋಗ್ತಾ ಇರ್ತಾರೆ. ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ಕ್ಲೋಸ್ ಟು ಹೋಗ್ತಾ ಇರ್ತಾರೆ ಅಂತ ಹೇಳಬೇಕು. ಗೆಲ್ಲೇಬೇಕು. ಸೆಕೆಂಡ್ ಮ್ಯಾಚು ಶತಾಯ ಇಂಪಾರ್ಟೆಂಟು, ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು. CSK GT ಮ್ಯಾಚ್ಗಿಂತ ಆ ಮ್ಯಾಚ್ ಅವರಿಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಯಾಕಂದರೆ ಗೆಲ್ಲಬೇಕಾದಂಥ ಒಂದು ಅವಸ್ಥೆಯಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ಫಸ್ಟ್ ಮ್ಯಾಚಲ್ಲಿ CSK ಇನ್ ಕೇಸ್ ಏನಾದ್ರು ಗೆಲ್ತು ಅಂತಾರೆ 4 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. 8 ಪಾಯಿಂಟ್ ಇಟ್ಕೊಂಡು. GT ಗೆಲ್ತು ಅಂದ್ರೂ ಸಹ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಇನ್ ಕೇಸ್ ಏನಾದ್ರು ಹೆವಿ ಮಾರ್ಜಿನಲ್ಲಿ 100-150 ರನ್ ಮಾರ್ಜಿನ್ ವಿಕ್ಟ್ರಿ ಏನಾದ್ರು ಆಗೋಗ್ಬಿಡ್ತು ಅಂದರೆ ಅವಾಗ ಮೇಲ್ಗಡೆ ಬರುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಅದೇ CSKಗಿಂತ ಮೇಲ್ಗಡೆ ಬರೋದು 5th ಪೊಸಿಷನ್ ಬರೋದು. CSKಗಿಂತ ಮೇಲ್ಗಡೆ ಹೋಗೋದಕ್ಕಾಗೋದಿಲ್ಲ. ಅದೇ ಇವತ್ತು ಬ್ಯಾಟಲ್ ಆಫ್ ಟೇಬಲ್ ಬಾಟಮ್ಸ್ ಅಂತ ಹೇಳಬೇಕು. ಆ 5 ಪೊಸಿಷನ್ಗಿಂತ ಕೆಳಗಡೆ ಇರೋವಂಥವ್ರದ್ದು. LSG ಮತ್ತು KKR ಇನ್ ಕೇಸ್ ಏನಾದ್ರು ಗೆಲ್ತು ಅಂದರೆ, KKR ಗೆಲ್ತು ಅಂತಂದರೆ ಅವ್ರಿಗಾಗುತ್ತೆ 5 ಪಾಯಿಂಟಿಂದ 9ನೇ ಪೊಸಿಷನ್ಗೆ ಹೋಗ್ಬೋದು. ಡೈರೆಕ್ಟಾಗಿ 8ನೇ ಪೊಸಿಷನಿಗೆ ಬರ್ಬೋದು. ಮುಂಬೈ ಇಂಡಿಯನ್ಸ್ ಮತ್ತು LSGನ ಕೆಳಗಡೆ ಹಾಕ್ಬೋದು. LSG ಇನ್ ಕೇಸ್ ಏನಾದ್ರು ಗೆಲ್ತು ಅಂದರೆ 6 ಪಾಯಿಂಟ್ನ ತೊಗೊಳ್ಳೋದ್ರ ಮೂಲಕ ನೆಟ್ ರನ್ ರೇಟ್ ಹೆವಿ ಪಾಸಿಟಿವ್ ಮಾಡ್ಕೊಂತು ಅಂತಂದರೆ ಅವರು ಸೀದಾ ಹೋಗ್ಬಿಡ್ಬೋದು. 5ನೇ ಪೊಸಿಷನ್ಗೆ ಹೋಗ್ಬಿಡ್ಬೋದು. ಇನ್ ಕೇಸ್ ಏನಾದ್ರು ಗೆಲ್ತು ಅಂದರೆ 5 ಅಲ್ಲ 6ನೇ ಪೊಸಿಷನ್ವರೆಗೂ ಕೂಡ ಹೋಗ್ಬೋದು. ಹೆವಿ ರನ್ ರೇಟ್ ಪಾಸಿಟಿವ್ ಮಾಡ್ಕೊಂತು ಅಂತ ಅಂದಾಗ. ಯಾಕಂದರೆ 6ನೇ ಪೊಸಿಷನ್ಗಿಂತ ಕೆಳಗಡೆ ನೋಡಿ ಎಲ್ಲರೂ ನೆಗೆಟಿವ್ ಅಲ್ಲಿದೆ ನೆಟ್ ರನ್ ರೇಟು. ಸೊ ಇವ್ರದ್ದು ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ LSG ಅವ್ರದ್ದು. ಸೊ ಇವ್ರದ್ದೇನೋ ಗೆಲ್ತು ಅಂತಂದರೆ ಅವರು ಒಂದು ಸ್ವಲ್ಪ ಮೇಲ್ಗಡೆ ಬರುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಅದೇ ಮುಂಬೈ ಇಂಡಿಯನ್ಸ್ ಅವರ ಪೊಸಿಷನ್ನ ಅಲಂಕಾರ ಮಾಡ್ಬೋದು. ಸಿಕ್ಕಾಪಟ್ಟೆ ನೆಗೆಟಿವಲ್ಲಿ ಇರೋದನ್ನು ನೆಟ್ ರನ್ ರೇಟ್ ನೋಡೋಕೆ ಹೋಯ್ತು ಅಂದರೆ. ಸೊ ಓಕೆ, ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಮೊದಲನೇ ಮ್ಯಾಚು CSK ಸ್ವಲ್ಪ ಅಗೇನ್ಸ್ಟ್ GT. ಅದು ನಡೀತಿರೋದು ಚೇಪಾಕಲ್ಲಿ ನಡೀತಿರೋಂಥ ಮ್ಯಾಚು. ಚೇಪಾಕಲ್ಲಿ ಗೊತ್ತಿರುತ್ತೆ ಸ್ವಲ್ಪ ಬೆಟರ್ ಆಗಿದೆ. ವಿಕೆಟು ಬ್ಯಾಟಿಂಗ್ ಆಡೋದಕ್ಕೆ ಚೆನ್ನಾಗೇ ಕಾಣಿಸ್ತಾ ಇದೆ. ಸ್ಪಿನ್ನರ್ಸ್ಗಳು ಎಫೆಕ್ಟಿವ್ ಆಗಿದ್ರು ಚೇಪಾಕಲ್ಲಿ ನೋಡಿರೋ ಹಾಗೇನೆ. ಒಂದೊಂದು ಮ್ಯಾಚ್ ಒಂದೊಂಥರ ಬಿಹೇವ್ ಆಗ್ತಿದೆ. ಚೇಪಾಕ್ ವಿಕೆಟ್ ಒಂದು ಮ್ಯಾಚು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಫ್ರೆಂಡ್ಲಿ ಥರ, ಒಂದೊಂದು ಮ್ಯಾಚ್ ಇಲ್ಲ ಆಗೋರು ಟಿಪಿಕಲ್ CSK ವಿಕೆಟ್ ಚೇಪಾಕ್ ವಿಕೆಟು ಅನ್ನೋ ಥರನೇ ಬಿಹೇವ್ ಆಯಿತು. ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಸ್ಪಿನ್ನರ್ಸ್ಗಳು ಡಾಮಿನೇಟ್ ಮಾಡಿಬಿಟ್ರು. ಸೊ ಸೀನ್ಸ್ ನೋಡ್ತು ಅಂತಾರೆ ಹೆಂಗಿದೆ ಅಂತಂದರೆ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಅನ್ನೋದು ಚೇಪಾಕ್ ಸ್ಟೇಡಿಯಮಲ್ಲಿ 175 ಅಬೋವ್ ಇದೆ. ಈ ಒಂದು ಟೂರ್ನಮೆಂಟಲ್ಲಿ ಚೆನ್ನಾಗೇ ಆಗಿದೆ. ಬ್ಯಾಟಿಂಗಿಗೆ ಏನು ವರ್ಸ್ಟಾಗೇನಾಗಿಲ್ಲ. ಜೊತೆಗೆ ಇಲ್ಲಿ ಹೆಡ್ ಟು ಹೆಡ್ ಆಗಿರುವಂಥದ್ದು 8 ಮ್ಯಾಚು GT ವರ್ಸಸ್ CSK.
ಸೊ 8 ಮ್ಯಾಚಲ್ಲಿ 4 ಮ್ಯಾಚ್ನ ಸಿ ಎಸ್ ಕೆ ಗೆದ್ದರೆ 4 ಮ್ಯಾಚ್ನ ಜಿ ಟಿ ಅವ್ರು ಗೆದ್ದರೆ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಈ ಮ್ಯಾಚು ಫಸ್ಟ್ ಟೈಮು ಮುಖಾಮುಖಿ, ಅಂದರೆ ಈ ಸೀಸನು ಫಸ್ಟ್ ಟೈಮು ಮುಖಾಮುಖಿ ಆಗ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಬೇರೆ ಒಳ್ಳೆ ಫ್ಲೋರ್ ಕಾಣಿಸ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಪರವಾಗಿಲ್ಲ, ಡೀಸೆಂಟಾಗಿ ಆಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚು ಅವ್ರಿಗೆ ಸ್ಟ್ರೈಕೇ ಸಿಗಲಿಲ್ಲ, ಸಾಯಿ ಸುದರ್ಶನ ಇಟ್ಕೊಂಡು ಆಡ್ತಾಯಿದ್ರು. ಈ ಮ್ಯಾಚ್ ಅಟ್ಲೀಸ್ಟ್ ಸ್ಟ್ರೈಕ್ ಏನಾದ್ರು ಸಿಗುತ್ತಾ, ಪೋಪ್ಲಲ್ಲಿ ಸಿಕ್ತು ಅಂದರೆ ನಾನು ಸ್ವಲ್ಪ ಡಾಮಿನೇಟ್ ಮಾಡಿದೆ ಅಂತ ಹೇಳಿದರು. ಈ ಸಲ ಸ್ವಲ್ಪ ಕಿತ್ತಾಡಿಕೊಂಡು ಸ್ಟ್ರೈಕ್ನ ತಗೊಳ್ಳೋಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಅಂಚುಲ್ ಕಂಬೋಜ್ ಇರುವಂಥ ಫಾರ್ಮ್ ನೋಡ್ತು ಅಂತಂದರೆ ಸೈಕಾಗಿದೆ. ಮುಖೇಶ್ ಚೌಧರಿ ಇರುವಂಥ ಫಾರ್ಮ್ನ ನೋಡ್ತು ಅಂತಂದರೆ ಒಂಥರ ಸಿ ಎಸ್ ಕೆ ಬೌಲಿಂಗ್ ಏನೇ ಒಂಥರ ಇಂಪ್ರೆಸಿವ್ ಆಗಿದೆ. ಜೆಮಿ ಓಟನ್ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಸೊ ಎಲ್ಲ ಒಂಥರ ಹೌದು ಇಂಜುರಿಗಳಾಗಿದೆ. ಆಯುಷ್ ಮಾತ್ರ ಇಲ್ಲ, ಖಲೀಲ್ ಅಹ್ಮದ್ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ. ಇವತ್ತು MS ಧೋನಿ ಬರುವಂಥ ಪಾಸಿಬಿಲಿಟಿ ಇದೆ, ಅದು ವಿಪರೀತವಾಗಿದೆ. ಏನು ಗುರು ಬರೀ ಎಲ್ಲ ಮ್ಯಾಚು ಇದೆ ಹೇಳ್ತೀಯಾ ಅಂತ. ಇವತ್ತು ವಿಪರೀತವಾಗಿದೆಯಮ್ಮ, ಅಲ್ಲೇ ಆಗಿದೆ. 7 ಮ್ಯಾಚ್ ಕಂಪ್ಲೀಟ್ ಆಗಿದೆ, ಹಾಫ್ ಆಫ್ ದ ಟೂರ್ನಮೆಂಟ್ ಆಗಿದೆ. ಅವ್ರು ಹೇಳಿದ್ದೇನು ಹಾಫ್ ಆಫ್ ದ ಟೂರ್ನಮೆಂಟ್ ಆಡೋದಿಲ್ಲ ಅಂತ ಹೇಳಿದರು. ಹಾಫ್ ಆಫ್ ದ ಟೂರ್ನಮೆಂಟ್ ಇನ್ನೇನು ಆಯ್ತಲ್ಲ, ಇವತ್ತು ಬರಲೇಬೇಕು ಶತಾಯ ಗತಾಯ. ಅದು ಹೋಮ್ ಸ್ಟೇಡಿಯಮಲ್ಲಿ ಖಂಡಿತ ಬಂದೇ ಬರ್ತಾರೆ ಅಂತ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. 99% ನನಗೆ ಕಾನ್ಫಿಡೆನ್ಸ್ ಇದೆ ಇವತ್ತು MS ಧೋನಿ ಆಡ್ತಾರೆ ಅಂತ. ನೋಡೋಣ ಇನ್ ಕೇಸ್ ಆಡಿದ್ರು ಅಂದರೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ರಶೀದ್ ಖಾನ್ ಕೂಡ ಪರವಾಗಿಲ್ಲ, ಡೀಸೆಂಟಾಗಿ ಆಡಿದ್ದಾರೆ. ಆ್ಯಂಡ್ ಸಾಯಿ ಸುದರ್ಶನ್ ಲಾಸ್ಟ್ ಮ್ಯಾಚು ಫಾರ್ಮಿಗೆ ಬಂದರು, ಸೆಂಚುರಿನೂ ಕೂಡ ಇಳಿಸಿದ್ರು. ಸೊ ಈ ಮ್ಯಾಚ್ ಅದನ್ನೇ ಕಂಟಿನ್ಯೂ ಮಾಡ್ತಾರಾ ಅಂತ ಕಾದು ನೋಡಬೇಕು. ಇವರ ಟಾಪ್ 3 ಅವರ ಮೇನ್ ಸ್ಟ್ರೆಂತು ಜಾಸ್ ಬಟ್ಲರು, ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್. ಇವ್ರು 3 ಜನದ ವಿಕೆಟ್ ಹೋಯಿತು ಅಂತಂದರೆ ರಾಜಸ್ಥಾನ್ ರಾಯಲ್ಸ್ಗೆ ಹೆಂಗಾಗುತ್ತೋ ಪಟ ಉದುರ್ಕೊಂಡು ಹೋಗ್ಬಿಡ್ತಾರಲ್ಲ, ಅದೇ ಥರ ಇವ್ರಿಗೆ ಆಗುತ್ತೆ. ವೀಕ್ ಲಿಂಕು ಎದ್ದಿದ್ದು ಕಾಣಿಸ್ತಾ ಇದೆ ಜಿ ಟಿಲಿ. ಸೊ ಆದರೂ ಕೂಡ ವೀಕ್ ಲಿಂಕ್ ಇಟ್ಕೊಂಡೇ ಮ್ಯಾಚ್ನ ಗೆಲ್ಲೋದಕ್ಕೆ ಇಷ್ಟಪಡ್ತಾರೆ ಅವರು. ನಾವಿಲ್ಲ ಟಾಪ್ 3 ನಿಂತ್ಕೊಂಡು ಆಡ್ತೀವಿ ಅನ್ನೋ ಥರ ಛಲ ಅವರಿಗೆ. ಬಟ್ ಸಿ ಎಸ್ ಕೆಲ್ ಹಂಗಿಲ್ಲ. ಸಿ ಎಸ್ ಕೆಲ್ ಸಿಕ್ಕಾಪಟ್ಟೆ ಬೆಟರ್ ಆಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇದೆ. ಅಂದರೆ ಬಾಟಮ್ವರೆಗೂ ಕೂಡ ಚೆನ್ನಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇದೆ. ಇವತ್ತು MS ಧೋನಿ ಕೂಡ ಆಡೋಣಾಯಿತು ಅಂತಂದರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಕಾಣ್ತಿದೆ ಅವರ ಒಂದು ಬ್ಯಾಟಿಂಗ್ ಯೂನಿಟು. ಸೊ ಎಲ್ಲ ಗುದ್ದವ್ರನ್ನ ಹಾಕೊಂಡೆಲ್ಲ ಚಚ್ಚವ್ರನ್ನ ಇರೋದು. ಸರ್ಫರಾಜ್ ಖಾನ್, ಶಿವಮ್ ದೂಬೆ, ಈ ಕಡೆಯಿಂದ MS ಧೋನಿ, ಕಾರ್ತಿಕ್ ಶರ್ಮಾ ಬೇರೆ ಆಡೋಣಾಗಿದ್ರು ಲಾಸ್ಟ್ ಮ್ಯಾಚಲ್ಲಿ. ಅವರು ಕೂಡ ಅಟ್ಯಾಕಿಂಗ್ ಅಪ್ರೋಚೇ ಇತ್ತು. ಸೊ ಎಲ್ಲರೂ ಕೂಡ ಕಂಫರ್ಟಬಲ್ ಆಗಿ ಕಾಣಿಸಿದ್ದಾರೆ. ಮೇಯ್ನಾಗಿ ಸಂಜು ಸ್ಯಾಮ್ಸನು ಆಲ್ಮೋಸ್ಟ್ ಸಖತ್ತಾಗಿ ಆಡಿರುವಂಥ ಮ್ಯಾಚೆಲ್ಲ ಗೆದ್ದಿದ್ದಾರೆ, ಸೈಕಾಗಿ ಆಡಿರುವಂಥ ಮ್ಯಾಚೆಲ್ಲ. ಇಲ್ಲಿ ಋತುರಾಜ್ ಗಾಯಕ್ವಾಡ್ ಫಾರ್ಮಿಗೆ ಬರಬೇಕಾಗಿದೆ. ಅವ್ರ ಫಾರ್ಮ್ ಕಳ್ಕೊಂಡು ಏನು ಗೆಲ್ಲೋಗ್ಬಿಟ್ಟಿದ್ದಾರೆ ಅಂತಲೇ ಗೊತ್ತೇ ಆಗ್ತಾಯಿಲ್ಲ. ಅಲ್ಲಿ ಕ್ಯಾಪ್ಟನ್ಸಿ ಪ್ರೆಷರ್ ಬೇರೆ ಅಲ್ಲಿ. ಆದರೂ ಕೂಡ ಮ್ಯಾಚ್ಗಳನ್ನ ಗೆಲ್ಲಿಸ್ತಾ ಇರೋದು ಆಶ್ಚರ್ಯ ಮೂಡಿಸಿದೆ ನಮಗೆ. ಅವ್ರ ಫಾರ್ಮಲ್ಲಿ ಇಲ್ಲ ಅಂತಂದ್ರೂ ಕೂಡ ರಿಯಾನ್ ಪರಾಗ್ ಅಲ್ಲಿ ಗೆಲ್ಲಿಸ್ತಾ ಇರೋದು, ಇವ್ರು ಇಲ್ಲಿ ಗೆಲ್ಲಿಸ್ತಾ ಇರೋದು, ಎರಡೂ ಕೂಡ ಸಿಕ್ಕಾಪಟ್ಟೆ ಆಶ್ಚರ್ಯ ಮೂಡಿಸ್ಬಿಟ್ಟಿದೆ ನಮಗೆ ಅವ್ರ ಫಾರ್ಮಲ್ಲಿ ಇಲ್ಲ ಅಂತಂದ್ರು. ಸೊ ಈ ಮ್ಯಾಚ್ ಹೋಪ್ಫುಲಿ ಫಾರ್ಮಿಗೆ ರಿಟರ್ನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವ್ರ ಜೊತೆ ಅವ್ರ ಫಾರ್ಮಿಗೆ ಬಂದ್ಬಿಡ್ತು ಹಿಡಿಯೋಕ್ಕಾಗಲ್ಲ ಸಿ ಎಸ್ ಕೆನ. ಹೌದು ಹಂಗೇನೇ ಇರುತ್ತೆ. ಸೊ ನನ್ನ ಪ್ರಕಾರ ಇವತ್ತು ಸಿ ಎಸ್ ಕೆ ಮ್ಯಾಚ್ ಗೆಲ್ಲುವಂಥ ಚಾನ್ಸು ಕಾಣಿಸ್ತಾ ಇದೆ. ಹೋಮ್ ಸ್ಟೇಡಿಯಂ ಆಗಿರೋದ್ರಿಂದ ಅಂತ ಮಾತ್ರ ಹೇಳ್ತಿಲ್ಲ. ಇವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಬೌಲಿಂಗ್ ಬೆಟರ್ ಆಗಿದೆ. ಸಿರಾಜಣ್ಣ ಆಗಿರಲಿ, ಪ್ರಸಿದ್ಧ ಕೃಷ್ಣ ಆಗಿರಲಿ. ಸೊ ಅಂಥ ಮಟ್ಟಿಗೆ ಹೆವಿ ಮಟ್ಟದ ಕನ್ವಿನ್ಸಿಂಗ್ ಬೌಲಿಂಗ್ನ ಮಾಡ್ತಾ ಇಲ್ಲ. ನೋಡೋಲ್ಲ ಪಾರ್ಸಿಲ್ ಮೇಲೆ ಸರಿಯಾಗಿ ಹೆಂಗೆ ಕೂಸ್ಕೊಂಡ್ರು ಅಂತ ಲಾಸ್ಟ್ ಮ್ಯಾಚು. ಆ್ಯಂಡ್ ಸಿ ಎಸ್ ಕೆ ಅವ್ರು ಸಿಕ್ಕಾಪಟ್ಟೆ ಬೆಟ್ರಾಗಿ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಆ ಕಾನ್ಫಿಡೆನ್ಸಿಂದ ಆ್ಯಂಡ್ ಬೆಟ್ರಾಗಿದೆ ಅವರ ಬ್ಯಾಟಿಂಗು ಕೂಡ. ಸೊ ಆದ್ದರಿಂದ ನನಗೇನೋ ಅನ್ನಿಸ್ತಾ ಇದೆ ಇವತ್ತಿನ ಮ್ಯಾಚು ಸಿ ಎಸ್ ಕೆ ಗೆಲ್ತಾರೆ ಅಂತ. ಇನ್ನು ಸೆಕೆಂಡ್ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ LSG ಈಸ್ ಅಪ್ ಅಗೇನ್ಸ್ಟ್ KKR. ನಾನು ಹೇಳ್ಬಿಟ್ಟಿದ್ದೀನಿ ಎರಡು ಟೀಮು ಕೂಡ ಉದ್ಧಾರ ಆಗಲ್ಲ IPL ಅಲ್ಲಿ ಅಂತ. 5 ಮ್ಯಾಚ್ನ ಸೋತ್ಬಿಟ್ಟು ಬರ್ತಿರೋಂಥ ಎರಡು ಟೀಮು 4 ಕನ್ಸಿಕ್ಯೂಟಿವ್ ಸೋಲಲ್ಲಿ ಅನುಭವಿಸ್ಕೊಂಡು ಬರ್ತಾ ಇರೋವಂಥ LSG ಆಯಿತು ಅಂದರೆ ಸೋತೆ ಸಣ್ಣವಾಗ್ಬಿಟ್ಟು ಗೆದ್ದುಬಿಟ್ಟಿದ್ದಾರೆ ಲಾಸ್ಟ್ ಮ್ಯಾಚು KKR ಅವರು. ಸೊ ಗೆದ್ದುಬಿಟ್ಟು ಬರ್ತಾ ಇರೋಂಥ KKRಗೆ ಸೋತ್ಬಿಟ್ಟು ಬರ್ತಾ ಇರೋಂಥ LSG ಅವರು ಏನಾದ್ರು ಸೋಲಿನ ರುಚಿನ ಮತ್ತೆ ಕಾಣಿಸ್ತಾರ ಅಂತ ಕಾದು ನೋಡಬೇಕು. ಆಲ್ರೆಡಿ ಒಂದು ಮ್ಯಾಚ್ನ LSG ಸೀಸನ್ ಸ್ಟಾರ್ಟಿಂಗಲ್ಲೇ KKR ಅವರ ಅಗೇನ್ಸ್ಟು ಗೆದ್ದಿದ್ದಾರೆ. ಕನ್ವಿನ್ಸಿಂಗ್ ವಿಕ್ಟರಿ ಆಗಿತ್ತು. KKR ಅವರ ಹೋಮ್ ವೆನ್ಯೂಗೆ ಹೋಗ್ಬಿಟ್ಟು LSG ಅವರು ಗೆದ್ಬಿಟ್ಟು ಬಂದಿದ್ರು. ಸೊ ಇಲ್ಲಿ ಏನಾಗುತ್ತೆ, KKR ಅವರು ವಾಪಸ್ ರಿಟರ್ನ್ ಕೊಡ್ತಾರೆ. ಮುಗಿನ ಇಟ್ಕೊಂಡಂಗೆ ವಾಪಸ್ ರಿಟರ್ನ್ ಕೊಡಬೇಕಾಗಿದೆ. 2-2 ಏನಾದ್ರು ಸೋತೋಗ್ಬಿಡ್ತವ್ರೆ ನೋಡ್ರಿ. SRH ಅವರು RR ಮೇಲೆ 2-2 ಹೊಡೆದ್ಬಿಟ್ರು. ಸೊ ಆ ಥರ ಆಗೋಗ್ಬಿಡ್ತು ಅಂದರೆ ಮಾನ ಅವಮಾನ ಆಗೋಗ್ಬಿಡ್ತದೆ. ಸೊ ಇಲ್ಲಿ ನೋಡಿ RR ಅವರು ಸೋತಿರೋದು ವೆರಿ ಫ್ಯೂ ಮ್ಯಾಚಸ್ ಆದರೂ 2 ಮ್ಯಾಚ್ ಅವ್ರ ಮೇಲೆ ಸೋತಿದ್ದಾರೆ, SRH ಅವ್ರ ಮೇಲೆ ಸೋತಿದ್ದಾರೆ. ಸೊ ಇಲ್ಲಿ ನೋಡಿ ಇವ್ರೇನಾದ್ರು ಮತ್ತೆ ಸೋತೋಗ್ಬಿಡ್ತು ಅಂದರೆ ಅಜೀಬ್ ಆಗೋಗ್ಬಿಡ್ತಾರೆ. ಆಲ್ರೆಡಿ ಅಜೀಬ್ ಆಗಿದ್ದಾರೆ ಇವಾಗ ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡು ಎರಡು ಟೀಮನ್ನು ಕೂಡ. ಬಟ್ KKR ಇವತ್ತು ಗೆಲ್ತಾರೆ ಅಂತ ನನಗೆ ಅನಿಸಿದೆ ಗುರು. ಮೊಯ್ಯಿ ವಾಪಸ್ ಕೊಡ್ತಾರೆ ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ ನನಗೆ. ಸೊ ಈ ಮ್ಯಾಚು KKR ಜೊತೆಗೆ ಹೋಗ್ತೀನಿ. ಏನಕ್ಕೆ ಅಂತಂದರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಬ್ಯಾಟಿಂಗ್ ಯೂನಿಟು ಒಂದು ರೇಂಜಿಗೆ ಓಕೆ. ಬಟ್ ಬೌಲಿಂಗ್ ಯೂನಿಟ್ ಅಂತ ಬಂದಾಗ ಮತೀಶಾ ಪತ್ರಿನ ರಿಟರ್ನ್ ಆಗುವಂಥ ಚಾನ್ಸ್ ಕಾಣಿದೆ. ಸುನಿಲ್ ನರೇನ್ ಬೇರೆ ಫಾರ್ಮಿಗೆ ಬಂದುಬಿಟ್ಟಿದ್ದಾರೆ, ವರುಣ್ ಚಕ್ರವರ್ತಿ ಬೇರೆ ಫಾರ್ಮಿಗೆ ಬಂದುಬಿಟ್ಟಿದ್ದಾರೆ. ಸೊ ಅದರಿಂದ ಇನ್ಫ್ಯಾಕ್ಟ್ ಸುನಿಲ್ ನರೇನ್ ಫಾರ್ಮ್ ಕಳ್ಕೊಂಡಿರಲಿಲ್ಲ, ವರುಣ್ ಚಕ್ರವರ್ತಿ ಫಾರ್ಮಿಗೆ ಬಂದಿರೋ ಅಂತ ಹೇಳಬೇಕು. ಇವರ ಸ್ಪಿನ್ನರ್ಸ್ಗಳು ಫಾರ್ಮಿಗೆ ಬಂದಿರೋದ್ರಿಂದ ನನಗೇನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೇಳ್ತಾ ಇದೆ. ಇವತ್ತಿನ ಮ್ಯಾಚ್ನ KKR ಗೆಲ್ತಾರೆ ಅಂತ ಈ ಸೀಸನ್ ಯಾವತ್ತೂ ಪ್ರೆಡಿಕ್ಟೇ ಮಾಡಿಲ್ಲ ನಾನು. ಇವತ್ತು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ KKR ಗೆದ್ದಿ ತೀರುತ್ತೆ ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ಸೊ ಈ ಕಡೆಯಿಂದ ಮೊಹಮ್ಮದ್ ಶಮಿ ಆಗಿರಲಿ, ಮಯಾಂಕ್ ಯಾದವ್ ಆಗಿರಲಿ, ರವಿ ಬಿಷ್ಣೋಯ್ ಪರವಾಗಿಲ್ಲ, ಆ್ಯಂಡ್ ಮೋಸಿನ್ ಖಾನ್ ಆಗಿರಲಿ ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ ನನಗೆ ಕೊಡ್ತಾ ಇಲ್ಲ. ಬೌಲಿಂಗ್ ಯೂನಿಟ್ ನೋಡ್ತಾರೆ. ಬ್ಯಾಟಿಂಗ್ ಅಂತ ಬಂದಾಗ ಮಚಿಲ್ ಮಾಶು, ಈ ಕಡೆಯಿಂದ ಮಾಕ್ರಮ್ಮು, ರಿಷಬ್ ಪಂತು, ಪೂರನ್ನು ಫಾರ್ಮ್ ಎಲ್ಲ ಅಧ್ವಾನ ಎದ್ದು ಹೋಗ್ಬಿಟ್ಟಿದ್ದಾರೆ. ಫಾರ್ಮ್ ಅಂತ ಬಂದಾಗ ಮಿಚಿಲ್ ಮಾರ್ಚ್ ಪರವಾಗಿಲ್ಲ, ಒಂದು ರೇಂಜಿಗೆ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ.
ಸೊ ಅದು ಬಿಟ್ಟು ನೋಡ್ತು ಅಂತಂದರೆ ಇವ್ರ ಕಡೆ ಫಿನ್ ಆಲನ್ನ ರಿಟರ್ನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಈ ಮ್ಯಾಚು. ಫಿನ್ ಆಲನು ನನಗೆ ಹೋಪ್ಸ್ನ ಕೊಡ್ತಾರೆ. ನಂಗೆ ಸೈಫರ್ಟ್ಗಿಂತ ಇವರನ್ನೇ ಹೋಪ್ಸ್ನ ಕೊಡೋದು ಜಾಸ್ತಿ, ಫಿನ್ ಆಲನು. ಸೊ ಹೋಪ್ಫುಲಿ ಇವ್ರನ್ನ ವಾಪಸ್ ಕರ್ಕೊಂಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಘುವಂಶಿ ಮತ್ತೆ ಫಾರ್ಮಿಗೆ ಬಂದ್ಬಿಟ್ಟು ಚೆನ್ನಾಗಿ ಗುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕ್ಯಾಮ್ರಾನ್ ಗ್ರೀನ್ ಬೇರೆ ಫಾರ್ಮಿಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಸೊ ಅದರಿಂದ ಇವತ್ತಿನ ಎಕ್ಸ್ಪೆಕ್ಟೇಷನ್ ನನ್ನ ಪ್ರಕಾರ ಗೆಲ್ತಾರೆ KKR ಅಂತ ಅಂದ್ಕೊಂಡಿದ್ದೀನಿ. ಹೆಡ್ ಅಂತ ಬಂದಾಗ 7 ಮ್ಯಾಚ್ ಆಡಿದ್ದಾರೆ. 7 ಮ್ಯಾಚಲ್ಲಿ 5 ಮ್ಯಾಚ್ನ ಗೆದ್ದಿರೋದು LSG. ಇನ್ನು ಮಿಕ್ಕಂತ 2 ಮ್ಯಾಚ್ ಮಾತ್ರ KKR ಗೆದ್ದಿರೋದು. ಡಾಮಿನೇಷನ್ ಅಂತೂ LSG ಅವ್ರದ್ದು ಇದ್ದಿದೆ ಇವ್ರ ಮೇಲೆ. ಆ್ಯಂಡ್ ಇವರ ಏಕನಾ ಸ್ಟೇಡಿಯಮಲ್ಲಿ 2 ಮ್ಯಾಚ್ನ ಗೆದ್ದಿದ್ದಾರೆ ಇವರು. LSG ಅವರು 1 ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ. 3 ಮ್ಯಾಚ್ ಆಗಿದೆ, 1 ಮ್ಯಾಚ್ ಮಾತ್ರ ಗೆದ್ದಿದ್ದಾರೆ KKR ಅವರು. ಸೊ ಇಷ್ಟು ತೆಗೆದು ನೋಡ್ತು ಅಂದರೆ ಸ್ಟ್ಯಾಟ್ಸ್ನ ಚೆನ್ನಾಗಿ ಇಟ್ಕೊಂಡಿದ್ರು LSG ಅವರು. ಬಟ್ ಆದರೂ ಕೂಡ ನನಗೆ ಇವತ್ತು ಸ್ಟ್ಯಾಟ್ಸ್ ಎಗೇನ್ಸ್ಟೇ ಅನ್ನಿಸ್ತಾ ಇದೆ. KKR ಗೆಲ್ಬೋದು ಇವತ್ತಿನ ಮ್ಯಾಚ್ನ ಅಂತ. 2 ಪ್ರಿಡಿಕ್ಷನ್ ಅಂತ ಬಂದಾಗ CSK ಗೆಲ್ಲುತ್ತೆ ಆ್ಯಂಡ್ KKR ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನಪ್ಪ, ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು? ಕಾಮೆಂಟ್ ಸೆಕ್ಷನ್ ಹಾಕಿ.